ನಮಸ್ತೆ ವೀಕ್ಷಕರೇ. ನಾಳೆ ಶುಕ್ಲ ಪಕ್ಷದಲ್ಲಿ ಬರುವಂತಹ ಮಾರ್ಗಶಿರ ಮಾಸದಲ್ಲಿ ಭಾನು ಸಪ್ತಮಿ. ನಾಳೆ ಭಾನುವಾರನೇ ಸಪ್ತಮಿ ಬೀಳೋ ದಿನ ಹಾಗೂ ರವಿವಾರದಲ್ಲಿ ಬೀಳೋವಂಥ ಸಪ್ತಮಿ ತುಂಬ ವಿಶೇಷಕರ. ಸಪ್ತಮಿ ತಿಥಿಯಲ್ಲಿನೇ ಸೂರ್ಯದೇವನಿಗೆ ಆರಾಧನೆ ಪೂಜೆ ಎಲ್ಲ ಮಾಡುವಂಥದ್ದು. ಸೂರ್ಯದೇವನಿಗೆ ತುಂಬ ಹತ್ತಿರ ಆಗೋದು. ಮತ್ತು ಯಾರಾದರೂ ಜಾತಕದಲ್ಲಿ ಸೂರ್ಯದೇವ ಒಂದು ವೀಕ್ ಇದ್ದರೆ ಅದು ಸ್ಟ್ರಾಂಗ್ ಆಗುತ್ತೆ. ನಾಳೆ ಭಾನು ಸಪ್ತಮಿಲಿ ನೀವು ಸೂರ್ಯದೇವರಿಗೆ ಅರ್ಘ್ಯ ಕೊಡಿ. ಬೆಳಗ್ಗೆನೆ ಬೇಗ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೋಳಿ. ನೀವು ಎದ್ದು ಶುಚಿಭೂತರಾಗಿ ಸ್ನಾನ ಮಾಡಿ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಳ್ಳಿ. ನಾಳೆ ಭಾನು ಸಪ್ತಮಿ ದಿನ ಬಹಳ ಒಳ್ಳೆಯದಾಗತ್ತೆ. ಇದು ವಿಶೇಷವಾಗಿರುವಂಥ ದಿನ. ಆಮೇಲೆ ನೀವು ಎದ್ದು ಒಂದು ತಾಮ್ರದ ಚಂಬು ತಗೊಂಡು ಅದರಲ್ಲಿ ಎಳ್ಳು, ಸ್ವಲ್ಪ ಬೆಲ್ಲ, ಸ್ವಲ್ಪ ಅಕ್ಷತೆ ಹಾಕ್ಕೊಂಡು ಅರಿಶಿನ ಹಾಕ್ಕೊಂಡು ನೀವು ಭಾನು ಸಪ್ತಮಿ ದಿನ ನಾಳೆ ಬೆಳಗ್ಗೆ ಸೂರ್ಯದೇವರಿಗೆ ಅರ್ಘ್ಯ ಕೊಡುವಂಥದ್ದು ತುಂಬ ವಿಶೇಷಕರವಾದಂಥದ್ದು. ಆರೋಗ್ಯ ವೃದ್ಧಿ ಆಗತ್ತೆ, ನಿಮ್ಮ ಆರ್ಥಿಕ ಸಮಸ್ಯೆ ಸುಧಾರಿಸುತ್ತೆ. ಮತ್ತು ಮಕ್ಕಳಿಗೆಲ್ಲ ಅವರು ಅರ್ಘ್ಯ ಕೊಡೋದ್ರಿಂದ ನೀವು ಅವರನ್ನು ಸಂಕಲ್ಪ ಮಾಡ್ಕೊಂಡು ಕೇಳೋದ್ರಿಂದ ನಿಮ್ಮ ಮಕ್ಕಳಿಗೆ ಒಂದು ಚೈತನ್ಯ ಸಿಗುತ್ತೆ. ಯಾರಾದರೂ ಮಕ್ಕಳು ಅನಾರೋಗ್ಯದಿಂದಿದ್ದರೆ, ಯಾರಾದರೂ ಸರಿ ಅನಾರೋಗ್ಯ ಇದ್ದರೆ ನಿಮ್ಮ ಮನೆಯಲ್ಲಿ ಅಂಥವ್ರಿಗೆ ಇದ್ದರೆ ನೀವು ಅಂಥವರು ಅದಕ್ಕೋಸ್ಕರನೇ ಮಾಡುವಂಥದ್ದಲ್ಲ, ಸಂಕಲ್ಪ ಮಾಡ್ಕೊಳ್ಳಿ. ಆದರೆ ನಾಳೆ ಯಾರಾದರೂ ಸರಿ ಭಾನು ಸಪ್ತಮಿ ದಿನ ಸೂರ್ಯದೇವರಿಗೆ ಅರ್ಘ್ಯ ಕೊಡೋದ್ರಿಂದ ನಿಮಗೆ ಸಾಕ್ಷಾತ್ ಸೂರ್ಯದೇವರ ಅನುಗ್ರಹ ಆಗತ್ತೆ. ಸೂರ್ಯನಿಗೆ ಪ್ರಿಯ ಆಗ್ತೀರಾ. ಮತ್ತು ಜಾತಕದಲ್ಲಿ ಇರುವಂಥ ಸೂರ್ಯದೇವ ನಿಮಗೆ ಸ್ಟ್ರಾಂಗ್ ಆಗುತ್ತೆ. ಸೂರ್ಯದೇವ ಇದ್ದರೆ ನೋಡಿ ಆರೋಗ್ಯ ಸಿಗತ್ತೆ, ಐಶ್ವರ್ಯ, ಅಭಿವೃದ್ಧಿ ಚೆನ್ನಾಗಿದ್ದರೆ ನಿಮ್ಮ ಜಾತಕದಲ್ಲಿ ಈ ರೀತಿ ಮಾಡೋದ್ರಿಂದ ಅದು ನೆಗೆಟಿವ್ ಎಲ್ಲ ಹೋಗಿ ಪಾಸಿಟಿವ್ ಬರುತ್ತೆ. ಮತ್ತು ನೀವು ಸೂರ್ಯದೇವನಿಗೆ ಅರ್ಘ್ಯ ಕೊಡಬೇಕಾದ್ರೆ ಹೇಳೋವಂಥ ಮಂತ್ರ ಆದಿತ್ಯಾಯ ವಿದ್ಮಹೇ ದಿವಾಕರಾಯ ಧೀಮಹೇ ತನ್ನೋ ಸೂರ್ಯದೇವ ಪ್ರಚೋದಯಾತ್ ಅಂತ ನೀವು ಈ ಮಂತ್ರನ 3 ಬಾರಿ ಹೇಳಬೇಕು. ಅರ್ಘ್ಯನ ನೀವು ಕೊಡೋ ರೀತಿ ಇದೆಯಲ್ಲ ಅದು ಅಷ್ಟೇ ಕರೆಕ್ಟಾಗಿ ಕೊಡಬೇಕು. ಹೇಗೆ ಅಂದರೆ ಸೂರ್ಯನ ನೋಡ್ತಾ ಇರಬೇಕು ನೀವು. ಆ ಸೂರ್ಯನ ಮೇಲೆ ನೀವು ನೀರನ್ನು ಹಾಕೋ ಥರ ಇರಬೇಕು. ನೀವು ನಿಂತ್ಕೊಂಡು ನಿಮ್ಮ ಮಾಡಿ ಮೇಲಾದರೂ ಸರಿ, ನಿಮ್ಮ ಕೆಳಗೆ ಏನಾದರೂ ಸೂರ್ಯದೇವ ಕಂಡ್ರೆ ಅಲ್ಲಿಂದನೇ ಕೊಡಿ. ಮತ್ತು ನಿಮ್ಮ ಕಾಲ ಮೇಲೆ ಆ ನೀರು ಬೀಳಬಾರ್ದು, ಭೂಮಿಗೆ ತಾಕಬೇಕು ನೀರು. ಹಾಗೆ ನೀವು ಕೊಡೋದ್ರಿಂದ ನಿಮಗೆ ಸಾಕ್ಷಾತ್ ಸೂರ್ಯದೇವರ ಆಶೀರ್ವಾದ ಸಿಗುತ್ತೆ. ಮತ್ತು ಇನ್ನೊಂದು ವಿಚಾರ ಏನಂದರೆ ವಿಷ್ಣು ದೇವರಿಗೆ ಶನಿವಾರ ಪೂಜೆ ಎಷ್ಟು ಶಕ್ತಿ, ಶನಿವಾರ ಮಾಡೋದ್ರಿಂದ ವಿಷ್ಣು ದೇವರಿಗೆ ಎಷ್ಟು ಶಕ್ತಿ ಬರುವಂಥದ್ದನ್ನು ತಿಳ್ಕೊಳ್ಳೋಣ. ಶನಿವಾರ ನಾರಾಯಣನಿಗೆ ಬಹು ಪ್ರಿಯ. ಶನಿವಾರ ಅಂದರೆ ಪ್ರಭು ವಿಷ್ಣುಗೆ ತುಂಬ ಪ್ರಿಯವಾದ ದಿವಸ. ದರಿದ್ರ ಎಲ್ಲ ಹೋಗಿ ನಿಮಗೆ ಲಕ್ಷ್ಮೀ ತಾಂಡವಾಡುವಂಥದ್ದು ನಿಮಗೆ ಒಂದು ಭಾಸ ಆಗತ್ತೆ. ಹಾಗೆ ಶನಿವಾರ ಕೂಡ ನೋಡಿ, ಶನಿವಾರ ಲಕ್ಷ್ಮಿ ಒಂದು ನಿಮಗೆ ಶಕ್ತಿ, ಐಶ್ವರ್ಯ, ಅಭಿವೃದ್ಧಿ ಎಲ್ಲ ಸಿಗತ್ತೆ. ಹಾಗೆ ಶನಿವಾರ ಒಂದು ಹೊತ್ತು ಕೂಡ ನೀವು ಭೋಜನ ಮಾಡದೇ ಇರೋದು ತುಂಬ ಒಳ್ಳೆಯದು. ಒಂದೊತ್ತು ಉಪವಾಸ ಇರಿ. ಶನಿ ಗ್ರಹದಿಂದ ನಿಮಗೆ ಆಗುವ ದೋಷ ಎಲ್ಲ ಕಡಿಮೆ ಆಗತ್ತೆ. ಮತ್ತು 9 ಶನಿವಾರಗಳು ಹೀಗೆ ಮಾಡಿ ನೀವು. ಶ್ರೀ ಲಕ್ಷ್ಮೀನಾರಾಯಣರ ಪೂಜೆಯಿಂದ ನಿಮಗೆ ಉಪವಾಸವಿರುವ ದಂಪತಿಗಳಿಗೆ ಲಕ್ಷ್ಮೀ ಪುತ್ರನು ಜನಿಸುತ್ತಾನೆ. ಹಾಗೆ ನಿಮಗೆ ಒಳ್ಳೆ ಪುತ್ರ ಕೂಡ ಜನಿಸ್ತಾನೆ. ಅಂದುಕೊಂಡ ಕಾರ್ಯ ಎಲ್ಲ ನಿಮಗೆ ನೆರವೇರುತ್ತೆ. ಶ್ರೀ ವಿಷ್ಣುವಿನ ಆರಾಧನೆ ಮಾಡಿ ಶನಿವಾರ. ಮತ್ತು ವಿಷ್ಣುವಿಗೆ ಪ್ರಿಯವಾದ ಮಂತ್ರಗಳನ್ನೆಲ್ಲ ಹೇಳಬೇಕು. ನಾನು ವಿಷ್ಣುದು ಮಂತ್ರ ಎಲ್ಲ ಹಿಂದಿನ ವಿಡಿಯೋನೇ ಹೇಳಿದ್ದೀನಿ. ಮತ್ತು ದಿವಸ ನೀವು ಒಂದು ಶಕ್ತಿಶಾಲಿ ಮಹಾಮಂತ್ರ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ ಅನ್ನುವಂಥ ಮಂತ್ರ ಕೂಡ ನೀವು ಹೇಳೋದ್ರಿಂದ
ವಿಷ್ಣು ಪ್ರಭು ತುಂಬ ಶಕ್ತಿಶಾಲಿಯಾಗಿ ಮಹಾಲಕ್ಷ್ಮಿ ಸಮೇತ ನಿಮಗೆ ಅನುಗ್ರಹಿಸುವಂಥದ್ದು, ಪ್ರೀತಿ ತುಂಬ ಹತ್ತಿರ ಆಗುವಂಥದ್ದು ನಿಮಗೆ ವಿಷ್ಣು ಲಕ್ಷ್ಮಿ. ಅದರಿಂದ ನಿಮಗೆ ಈ ರೀತಿ ಒಂದು ಮಂತ್ರಗಳನ್ನ ಹೇಳ್ಕೊಳ್ಳಿ. ಶನಿವಾರ ಮಾತ್ರ ತಪ್ಪದೆ ಹೇಳ್ಕೊಡಿ ನೀವು. ಮತ್ತು ನಾವು ಬರೀ ನೆಲದ ಮೇಲೆ ಯಾಕೆ ದೀಪ ಇಡಬಾರ್ದು ಅಂದರೆ, ದೇವ್ರಿಗೆ ಹಚ್ಚೋ ದೀಪ ಎಲ್ಲಿಡಬೇಕು, ಅಥವಾ ತಟ್ಟೆಯಲ್ಲಿ ಇಟ್ಟು ಅದರ ಮೇಲೆ ದೀಪವನ್ನಿಟ್ಟು ಹಚ್ಚಬೇಕು. ಏಕೆಂದರೆ ಭೂಮಿಗೆ ಆಕರ್ಷಣೆಯ ಶಕ್ತಿ ಹೆಚ್ಚು. ನಾವು ದೇವರಿಗೆ ಹೇಳುವ ಮಂತ್ರೋಚ್ಚಾರಣೆ ಹಾಗೂ ಸಹಿತ ನಮ್ಮ ಪೂಜೆ, ನಮ್ಮ ಭಕ್ತಿ ದೀಪದ ಮೂಲಕ ಭಗವಂತನಿಗೆ ಸಲ್ಲುತ್ತದೆ. ಸ್ವನೀಯ ಮತ್ತು ಸ್ವಾಮಿಯ ಅನುಗ್ರಹವು ದೀಪವನ್ನು ಸೇರಿ ಮತ್ತೆ ನಮ್ಮನ್ನು ಸೇರುವುದರೊಳಗೆ ಭೂಮಿಯ ಆಕರ್ಷಣೆಯಿಂದ ಭೂಮಾತೆಗೆ ಸೇರುತ್ತೆ. ಅದರಿಂದ ಈ ರೀತಿ ಆಗದಿರಲು ಏನು ಮಾಡಬೇಕು, ಜಪಿಸುವಾಗ ನಾವು ಧ್ಯಾನ ಮಾಡುವಾಗ ಮಣೆ ಅಥವಾ ಚಾಪೆಯ ಮೇಲೆ ಕೂತೆ ನಾವು ಮಂತ್ರ ಜಪ ಮಾಡಬೇಕು. ಆಯಿತಾ? ಇದರಿಂದ ತಟ್ಟೆಯಲ್ಲಿಟ್ಟು ನೀವು ದೀಪ ಹಚ್ಚಿ ನೆಲದ ಮೇಲೆ ಇಡಬೇಡಿ. ನೀವು ಮಂತ್ರ ಜಪ ಆಗಲಿ ಏನೇ ಮಾಡಿದ್ರು ನೀವು ಚಾಪೆ ಅಥವಾ ಮಣೆ ಮೇಲೆ ಇಟ್ಕೊಂಡು ಯೂಸ್ ಮಾಡ್ಕೊಂಡು ನೀವು ಮಾಡಿ. ಯಾಕೆ ಅಂದರೆ ನೀವು ಮಾಡಿದ್ದೆಲ್ಲ ಭೂಮಿಗೆ ಹೋಗುತ್ತೆ, ನಿಮಗೆ ಸಲ್ಲೋದಿಲ್ಲ. ಅದರಿಂದ ನೀವು ದೇವರಿಗೆ ಆಕರ್ಷಣೆ ಆಗಬೇಕು. ನೀವು ಮಾಡುವಂಥ ಪ್ರತಿಯೊಂದು ಮಂತ್ರ ಆಗಲಿ ಪ್ರತಿಯೊಂದು ಪೂಜೆ ಆಗಲಿ ನಿಮಗೆ ಸಲ್ಲಬೇಕು, ಅದು ಭೂಮಿಗೆ ಹೊಟ್ಟೋಗುತ್ತೆ. ಅದರಿಂದ ನೀವೆಷ್ಟು ಪೂಜೆ ಸಲ್ಲಿಸಿದ್ರೂ ಅದು ಸಾರ್ಥಕ ಆಗೋದಿಲ್ಲ. ಅದರಿಂದ ನಿಮಗೆಲ್ಲ ಒಳ್ಳೆಯದಾಗಲಿ ಅಂತ ನಾನು ಇದೆಲ್ಲ ತಿಳಿಸ್ಕೊಡ್ತಾ ಇದ್ದೀನಿ. ಕೆಲವ್ರಿಗೆ ಇದೆಲ್ಲ ಗೊತ್ತಿರೋದಿಲ್ಲ. ಹೀಗೆ ನಾನು ಹೇಳೋವಂಥದ್ದು ನಿಮಗೆ ಉಪಯೋಗ ಆಗುವಂಥದ್ದು. ಇದೆಲ್ಲ ನೀವು ತಿಳ್ಕೊಂಡಿದ್ರೆ ತುಂಬ ಒಳ್ಳೆಯದು. ಮತ್ತು ವೀಕ್ಷಕರೇ, ನಾನು ನೆಕ್ಸ್ಟ್ ವಿಡಿಯೋಲಿ ನಿಮಗೆ ಸಿಗ್ತೀನಿ. ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ. ನಮಸ್ತೆ.